ನಿಮ್ಮ ಮನೆಯಿಂದ ಬಡತನ ಓಡಿಸಲು 12 ಸರಳ ಉಪಾಯಗಳು. ಬಡತನ ಒಂದು ಶಾಪ, ಅದು ಪ್ರತಿದಿನ ನಮ್ಮೆಲ್ಲರನ್ನು ಕೊಲ್ಲುತ್ತಿದೆ ಎಂದು ನೀವು ಭಾವಿಸುತ್ತಿದ್ದರೆ ನಿಮ್ಮ ಊಹೆ ತಪ್ಪು ಸ್ನೇಹಿತರೆ. ನಮ್ಮ ಮನೆಯ ಬಡತನ ಓಡಿಸಲು ನಮ್ಮ ಬಳಿಯೇ ಉತ್ತಮ ಪರಿಹಾರವಿರುತ್ತದೆ. ಹಾಗಾದರೆ ಬನ್ನಿ, ಈ ವಿಡಿಯೋ ಮುಖಾಂತರ ನಿಮ್ಮ ಮನೆಯಿಂದ ಬಡತನ ಓಡಿಸಲು 12 ಸರಳ ಉಪಾಯಗಳನ್ನು ತಿಳಿದುಕೊಳ್ಳೋಣ. 1. ನಿಮ್ಮ ಪಾದರಕ್ಷೆಗಳು ಮನೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಕಬಾರದು. ಮನೆಯ ವರಾಂಡದಲ್ಲಿ ಒಂದು ಸ್ಟ್ಯಾಂಡ್ ತಂದು ಅಲ್ಲಿ ನಿಮ್ಮ ಪಾದರಕ್ಷೆಗಳನ್ನು ಇಡಬೇಕು. 2. ಮನೆಯಲ್ಲಿ ಪೊರಕೆ ಎಲ್ಲೆಂದರಲ್ಲಿ ಬಿಸಾಕಬಾರದು ಮತ್ತು ಅದರ ಮೇಲೆ ಕಾಲು ಇಡಬಾರದು. ಪೊರಕೆ ಲಕ್ಷ್ಮಿಯ ಸಮಾನ, ಅದನ್ನು ಯಾವತ್ತೂ ಕೂಡ ಗೌರವದಿಂದ ಕಾಣಬೇಕು. 3. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಭಕ್ತಿಯಿಂದ ದೇವರಿಗೆ ನಮನ ಸಲ್ಲಿಸಬೇಕು. ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಜಗತ್ತಿನ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳಿಕೊಳ್ಳಬೇಕು. 4. ಪೂಜೆ ಮಾಡುವಾಗ ಮಣೆಯ ಮೇಲೆ ಕುಳಿತುಕೊಳ್ಳಬೇಕು. ನೆಲದ ಮೇಲೆ ಒಂದು ಬಟ್ಟೆ ಅಥವಾ ಮಣೆಯನ್ನು ಹಾಕಿಕೊಂಡು ಕುಳಿತುಕೊಂಡು ದೇವರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು. 5. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಡೆದ ಕನ್ನಡಿಯನ್ನು ಯಾವುದೇ ಕಾರಣಕ್ಕೂ ಇಡುವುದಕ್ಕೆ ಹೋಗಬೇಡಿ. ಇದು ದರಿದ್ರ ಮನೆಯ ಲಕ್ಷಣ ಅಂತ ಭಾವಿಸಲಾಗುತ್ತದೆ. ಒಡೆದ ಕನ್ನಡಿ ಮನೆಯಲ್ಲಿದ್ದರೆ ಮನೆಯ ಏಳಿಗೆ ಸಾಧ್ಯವಿಲ್ಲ. 6. ಮನೆಯ ಹೊಸ್ತಿಲಿನ ಮೇಲೆ ಯಾವತ್ತೂ ಕೂಡ ಕುಳಿತುಕೊಳ್ಳಬಾರದು. ನಾವು ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದು ಮತ್ತು ನಿಲ್ಲುವುದಾಗಲಿ ಮಾಡುತ್ತಾ ಇದ್ದರೆ ಅದನ್ನು ಇಂದಿನಿಂದಲೇ ನಿಲ್ಲಿಸಿಬಿಡಿ. 7. ಮನೆಯಿಂದ ಯಾವುದೇ ಕೆಲಸಕ್ಕೆ ಹೊರಡುವಾಗ ಮೊದಲು ದೇವರಿಗೆ ನಮನ ಸಲ್ಲಿಸಿ, ನಂತರ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಆಮೇಲೆ ಹೊರಡಿ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಸಿದ್ಧಿಸುತ್ತವೆ. 8. ಮನೆಯ ಹೊರಗಡೆ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು. ಹೀಗೆ ನೀವು ಮಾಡಿದರೆ ನಿಮ್ಮ ಮನೆಯ ಏಳಿಗೆ ಸಾಧ್ಯವಾಗುವುದಿಲ್ಲ. 9. ಮನೆಯಲ್ಲಿ ಹೊತ್ತಿಲ್ಲದ ಹೊತ್ತಿನಲ್ಲಿ ಸಂಭೋಗ ಮಾಡಬಾರದು. ಬೆಳಗಿನ ಸಮಯದಲ್ಲಂತೂ ಸಂಭೋಗದಲ್ಲಿ ಭಾಗಿಯಾಗಲೇಬಾರದು. ಇದು ನಿಮ್ಮ ಮನೆಗೆ ಅದೃಷ್ಟ ತರುವುದಿಲ್ಲ. 10. ಹೆಂಗಸರು ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣವೇ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಸಲ್ಲಿಸಬೇಕು. 11. ಮನೆಯನ್ನು ಪ್ರತಿದಿನ ಒಮ್ಮೆ ಸ್ವಚ್ಛ ಮಾಡುವುದನ್ನು ರೂಢಿಸಿಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. 12. ಮನೆಯ ಹೆಣ್ಣು ಮಕ್ಕಳು ಮಹಾಲಕ್ಷ್ಮಿಯ ಸಮಾನ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಿ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಸ್ನೇಹಿತರೆ, ನಾವು ಹೇಳಿರುವ ಸರಳ ಉಪಾಯಗಳನ್ನು ನೀವು ಪಾಲಿಸಿದರೆ ನಿಮ್ಮ ಮನೆಯ ಬಡತನ ಶಾಶ್ವತವಾಗಿ ನಿರ್ಮೂಲನೆ ಆಗುವುದು. ಸ್ನೇಹಿತರೆ, ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.